ರೈತ ಮಿತ್ರರಿಗೆ ಬಂಧುಗಳಿಗೆ ನಾನು ನಿಮ್ಮ ರಾಮು ಮಾಡುವ ನಮಸ್ಕಾರಗಳು. ನಿಮಗೆ ಮೊನ್ನೆ ತಾನೇ ಸೌರಭ್ ಬಯೋಟೆಕ್ ರಾಯಭಾಗ ಇಲ್ಲಿ ಎಲ್ಲಾ ತರಹದ ಬಾಳೆಹಣ್ಣಿನ ಸಸಿಗಳು ಸಿಗುತ್ತವೆ ಅಂತ ಹೇಳಿ ಒಂದು ವಿಡಿಯೋ ಮಾಡಿದ್ವಿ. ಮೊನ್ನೆ ಫೀಲ್ಡ್ ವಿಸಿಟ್ ಗೆ ಹೋಗಿದ್ವಿ. ನಾವು ರೈತರ ಜೊತೆ ಸಂಪರ್ಕ ಮಾಡಿದ್ವಿ. ಯಾವ ರೀತಿಯಾಗಿ ಬಾಳೆಹಣ್ಣುಗಳು ಬೆಳೆದಿದ್ದಾವೆ, ಒಂದು ಬಾಳೆ ಗಿಡದಲ್ಲಿ ಸುಮಾರು 15-16 ಹನಿಗೆ ಇರುವಂತಹ ಬಾಳೆಹಣ್ಣನ್ನು ಕೂಡ ತೋರಿಸಿದಿವಿ. ಇವತ್ತು ನಾವು ನೇರವಾಗಿ ನಮ್ಮ ನರ್ಸರಿಯನ್ನ ತೋರಿಸ್ಲಿಕ್ಕೆ ಬಂದಿದ್ದೀವಿ. ಯಾವ ರೀತಿಯಾಗಿ ನಾವು ನರ್ಸರಿ ಅಲ್ಲಿ ಸಸಿಗಳನ್ನ ಡೆವಲಪ್ಮೆಂಟ್ ಮಾಡ್ತೀವಿ, ಯಾವ ರೀತಿಯಾಗಿ ಎಲ್ಲ ವಿಧಗಳ ಸಸಿಗಳು ಇದಾವೆ ಅಂತ ಹೇಳಿ ತೋರಿಸ್ಲಿಕ್ಕೆ ಬಂದಿದ್ದೇವೆ. ಸೊ ಇವತ್ತು ತಾವು ನೋಡಬಹುದು ಇಲ್ಲಿ ವಿಡಿಯೋಗಳಲ್ಲಿ ಇಲ್ಲಿ ಜವಾರಿ ಒಂದು ಬಾಳೆಹಣ್ಣಿನ ಸಸಿಗಳನ್ನ ನಾವು ಇಟ್ಟಿದ್ದೀವಿ. ಜೊತೆಗೆ ಅಲ್ಲಿ G9 ಸಸಿಗಳನ್ನು ಕೂಡ ನಾವು ಇಟ್ಟಿದ್ದೀವಿ. ಜೊತೆಗೆ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ತಾವು ವಿಡಿಯೋದಲ್ಲಿ ನೋಡಬಹುದು, ಇಲ್ಲಿ ನಾವು ಪ್ಲಾಸ್ಟಿಕ್ ಕವರ್ ಅನ್ನ ಹಾಕಿ ನಾವು ಏಲಕ್ಕಿ ಬಾಳೆಹಣ್ಣಿನ ಸಸ್ಯಗಳನ್ನು ಕೂಡ ಇರಿಸಿದ್ದೇವೆ. ಸೊ ನಿಮ್ಗೆ ಹೇಳ್ತೀನಿ, ಅದೃಷ್ಟವನ್ನ ನಂಬಕ್ ಹೋಗ್ಬಿಡಿ ಜೀವನದಲ್ಲಿ ಯಾವತ್ತು ಕೂಡ. ಯಾಕಂದ್ರೆ ಅದೃಷ್ಟ ಆದ್ರೆ ಇಷ್ಟ, ಯಾರು ಒಲಿತು ಇಲ್ಕ ಬಿಡ್ತು. ಸೊ ಅದನ್ನ ಮಾಡಕ್ ಹೋಗ್ಬಿಡ್ರಿ. ನಿಮ್ಗೆ ಕಡಿಮೆ ಅವಧಿದಾಗ ಹೆಚ್ಚಿನ ಲಾಭ ತೆಗೆದುಕೊಳ್ಬೇಕಂತಂದ ಆಸೆ ಇದ್ರೆ ಸೌರಭ್ ಬಯೋಟೆಕ್ ರಾಯಬಾಗ್ ಅವ್ರನ್ನ ಸಂಪರ್ಕ ಮಾಡ್ರಿ. ಅವ್ರು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತಾರೋ. ನೀವು ನೆಡ್ರಿ, 1 ವರ್ಷನಾಗ ಅಂದ್ರೆ ನಿಮ್ಮ ರೊಕ್ಕ ಎನ್ಸೋದ ಫಿಕ್ಸ್ ರೊಕ್ಕ. ಅದು ನಿಮಗೆ ನೀವು ಯೋಚನೆ ಮಾಡಕ್ಕಾಗಿಲ್ಲ, ಆ ನಮ್ನಿ ನೀವು ಲಾಭದಾಗ ಬರ್ತೀರಿ. ಸೊ ಅದಕ್ಕೆ ಕಡಿಮೆ ಸ್ಟಾಕ್ ಐತಿ, ಅದಕ್ಕೆ ದಯಮಾಡಿ ಬೇಗನೆ ಫೋನ್ ಹಚ್ಚ್ರಿ, ಬೇಗನೆ ಬುಕಿಂಗ್ ಮಾಡ್ಕೊರಿ, ಹೆಚ್ಚು ಸಸಿಗಳನ್ನ ಹೊಯ್ರಿ, ಹೆಚ್ಚು ಲಾಭ ಪಡ್ಕೊಡ್ರಿ. ಸೊ ಮುಂದಿನ ವಿಡಿಯೋಗಳಿಗೆ ಬರ್ತೀವಿ. ಅಲ್ಲಿವರೆಗೂ ಸೌರಭ್ ಬಯೋಟೆಕ್ ರಾಯಬಾಗ್ ಅವ್ರನ್ನ ಸಂಪರ್ಕ ಮಾಡ್ಕೊರಿ, ಹೆಚ್ಚು ಸಸಿಗಳನ್ನು ಹೊಯ್ರಿ. ಸೌರಭ್ ಬಯೋಟೆಕ್ ರಾಯಬಾಗ್. ಧನ್ಯವಾದಗಳು.